ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಶಿವಮೊಗ್ಗದಿಂದ ಮೈಸೂರಿಗೆ ಹೋಗ್ತಾ ಇದ್ವಿ. ನಮ್ಮೂರಲ್ಲಿ ಮಾರಿ ಹಬ್ಬ ಇದೆ. ಅದಕ್ಕೋಸ್ಕರ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ 5 ಗಂಟೆಗೆ ರೆಡಿಯಾಗಿ ಮರಿ ಊಟ ತಿನ್ನೋಕೆ ಹೋಗ್ತಾ ಇದ್ದೀವಿ. ಎದ್ದ ತಕ್ಷಣ ಸೂರ್ಯನ ಉದಯ ಆ ಕಡೆ ತುಂಬ ಅಂದರೆ ಕಣ್ಣು ತುಂಬ್ಕೊಳಕ್ಕಾಗಲ್ಲ. ಎವ್ರಿ ಡೇ ಸನ್ರೈಸ್ ನೋಡಿದ್ರೂ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ. ಅದೇ ಅವನ ಸ್ಪೆಷಾಲಿಟಿ ಅಂತ ಹೇಳ್ಬೋದು. ನೆಕ್ಸ್ಟ್ ಟೋಲ್. ನಮಗೆ ಈ ಇಂಡಿಯಾದಲ್ಲಂತೂ ರೋಡ್ ಚೆನ್ನಾಗಿಲ್ಲದೆ ಇರಲಿ ಟೋಲ್ ಅಂತೂ ಕಟ್ಟಿಸ್ಕೊತಾರೆ. ಯಾರೂ ಕ್ವಶನ್ ಮಾಡೋರಿಲ್ಲ, ಏನು ಮಾಡೋಕ್ಕಾಗಲ್ಲ. ಇವಾಗ ಬ್ರೇಕ್ಫಾಸ್ಟ್ ಟೈಮ್. ನಾವು ಒಲೆ ನಿಲ್ಸಿದ್ವಿ. ಎಲ್ಲ ಸೌದೆ ಒಲೆಯಲ್ಲಿ ಮಾಡ್ತಾ ಇರೋದು. ಎಲ್ಲ ದೋಸೆ ಇಡ್ಲಿ ಎಲ್ಲ ಚೆನ್ನಾಗಿದೆ. ಹೆಸರು ಈಶ್ವರಿ ಹೋಟೆಲ್ ಅಂತ ನೋಡ್ರಿ. ಫಸ್ಟ್ ಆರ್ಡರ್ ಮಾಡಿದ್ದು ಪಲಾವ್. ವಾ ಬಿಸಿ ಬಿಸಿ ಇದೆ. ನಿಖಿತಾ ಸೂಪರ್ ಆಗಿದೆ. ನೆಕ್ಸ್ಟ್ ದೋಸೆ. ಸೂಪರ್ ಆಗಿದೆ. ನೆಕ್ಸ್ಟ್ ಸೆಟ್ ದೋಸೆ. ನೆಕ್ಸ್ಟ್ ಇಡ್ಲಿ, ತಟ್ಟೆ ಇಡ್ಲಿ. ತೆಗಿತಾ ಇದ್ದೀನಿ. ಖಾರ ತುಂಬಾ ಹಾಕಿದ್ದಾರೆ. ದೋಸೆ ತುಂಬಾ ಹಸಿಮೆಣಸಿನಕಾಯಿ ಹಾಕ್ಯಾರೆ, ಅದು ಚೆನ್ನಾಗಿದೆ. ರೋಸ್ಟ್ ಮಾಡಿದ್ದಾರೆ. ಮಾಡಿ ಮತ್ತೆ ಒಳ್ಳೆ ಉದ್ದೇಶ ಬರುತ್ತೆ. ಈಗ ಟೀ ಟೈಪ್. ಯಾರಾದರೂ ಬ್ಯಾಂಗ್ಳೂರ್ ಅಥವಾ ಮೈಸೂರು ಹೋಗೋ ಅಂತ ಟ್ರಾವೆಲರ್ಸ್ ಇದ್ರೆ ಬಾಣವಾರ ದಾಟದ್ಮೇಲೆ ಇದು ಬೆಂಡೆಕೆರೆ ಅಂತ ಒಂದು ಊರ್ ಬರುತ್ತೆ. ಆ ಬೆಂಡೆಕೆರೆ ಅನ್ನೋ ಊರಲ್ಲಿ ಇದು ಈಶ್ವರಿ ಹೋಟೆಲ್ ಅಂತಂದು ಚೆನ್ನಾಗಿದೆ ಹೋಟೆಲ್. ನೋಡ್ರಿ, ತಿಂಡಿ ಮಾಡೋರು ತಿಂಡಿ ಲೈಟ್ ತಿನ್ನಕ್ ಬಂದಿದ ಹೊಟ್ಟೆ ತುಂಬಾ ತಿಂದಿದ್ದೀವಿ ಅಷ್ಟೇ. ನಿಮ್ಮ ದುಡ್ಡಿಗೆ ಟೇಸ್ಟ್ ಅಂತೂ ಚೆನ್ನಾಗಿದೆ. ಕಡಿಮೆ ದುಡ್ಡು ಬಟ್ ತಿಂದು ಚೆನ್ನಾಗಿ ಹೊಟ್ಟೆ ತುಂಬಾ ತಿನ್ಕೊಂಡು ಹೋಗ್ಬೋದು ಅಷ್ಟೇ. 1 ಗಂಟೆಯ ನಂತರ ಈಗ ಕಿಕ್ಕೇರಿ ಇಲ್ಲಿರಂತ ಪಲಾವ್ ಹೋಗ್ತಾ ಇದೀವಿ ನಾವು. ತುಂಬಾ ಫೇಮಸ್ ಅಂತೆ ಸೌದೆ ಒಲೆ ಪಲಾವ್. ಆಯ್ತಾ, ತಿಂದು ಹೆಂಗಿದೆ ಅಂತ ಟೇಸ್ಟ್ ನೋಡಮ್. ಪಲಾವ್ ಬಂತು. ಪಲಾವ್ ಹೆಂಗಿದೆ ನಿಖಿತಾ? ಸೂಪರ್ ಆಗಿದೆ ಪಲಾವ್. ಸೂಪರ್. ತುಂಬಾ ಚೆನ್ನಾಗಿದೆ ಪಲಾವ್. ಮತ್ತೆ ಸೀರಿಯಸ್ ಸೌದೆ ಒಲೆ ಪಲಾವ್ ಬೆಸ್ಟ್. ಚಟ್ನಿ ಜೊತೆ ಸಕ್ಕತ್ತಾಗಿದೆ. ಮೊಸರು ಬಜ್ಜಿನೂ ಕೊಟ್ಟಿದ್ದಾರೆ, ಬಟ್ ಚಟ್ನಿ ಜೊತೆ ತುಂಬಾ ಚೆನ್ನಾಗಿದೆ. ವೆರಿ ನೈಸ್. ಸೌದೆ ಒಲೆ ಪಲಾವ್ ಹೆಸರೆಲ್ಲ ಅಂದ್ರೆ ಹೆಸರು ಗೊತ್ತಿಲ್ಲ ಏನಿದೆ ಅಂತ. ರೋಡ್ ಸೈಡ್ ಅಲ್ಲಿ ಇದೆ, ಆನ್ ದ ವೇ. ಅವರೇ ಓನರು. ಅಲ್ಲಿ ನೋಡ್ರಿ ಸೌದೆ ಒಲೆಯಲ್ಲಿ ಬೇಯ್ತಾ ಇದೆ ಪಲಾವ್. ಫುಲ್ ಸೌದೆ ಒಲೆಯಲ್ಲಿ ಬೇಯ್ತಾ ಇದೆ. ಅದೇ ಸಕ್ಕತ್ತಾಗಿದೆ. ಮತ್ತೆ ಟೇಸ್ಟ್ ಮಾಡ್ಬೋದು. ಯಾರು ಮೈಸೂರ್ಗೆ ಹೋಗ್ತಿರ್ತಾರೆ ಶಿವಮೊಗ್ಗದಿಂದ, ಒಳ್ಳೆ ಬೆಸ್ಟ್. ನೋಡ್ರಿ ಸೌದೆ ಒಲೆ ಪಲಾವ್. ಹೆಸರೆಲ್ಲ ಗೊತ್ತಿಲ್ಲ ನಮ್ಗೆ ಇದ್ರದ್ದು. ಜಸ್ಟ್ ಹೈವೇಲ್ ಇದೆ ಅಷ್ಟೇ. ಈ ತರ ಇರುತ್ತೆ. ಈ ಕಡೆ ಹೈವೇ ಇಂದ ಬರುತ್ತೆ. ಇಲ್ಲಿ ಐ ಥಿಂಕ್ 40 ರೂಪಾಯಿ ಅಷ್ಟೇ ಇರೋದು. ತುಂಬಾ ಚೆನ್ನಾಗಿದೆ. ಒಂದ್ ಟೈಮ್ ನೀವೆಲ್ಲರೂ ಟ್ರೈ ಮಾಡ್ಬೋದು. ಎಲ್ಲ ತಿಂದು ಚೆನ್ನಾಗಿ ನೆಕ್ಸ್ಟು ನಮ್ಮ ಪ್ರಯಾಣನ ಸ್ಟಾರ್ಟ್ ಮಾಡಿದ್ವಿ ಮೈಸೂರು ಕಡೆ. ಮಧ್ಯೆ ನಾವು ಶ್ರೀರಂಗಪಟ್ಟಣ ಅಲ್ಲಿ ನಿಲ್ಸಿದ್ವಿ. ರಂಗನಾಥ ಸ್ವಾಮಿ ಟೆಂಪಲ್, ಶ್ರೀರಂಗಪಟ್ಟಣ. ಗೋವಿಂದ, ವೆಂಕಟರಮಣ ಸ್ವಾಮಿ ಗೋವಿಂದ, ಕೈ ಮಾಡ. ಲಕ್ಷ್ಮೀ ರಂಗನಾಥ ಸ್ವಾಮಿ ಗೋವಿಂದ ಗೋವಿಂದ. ಶ್ರೀರಂಗಂ ದೇವಸ್ಥಾನದಲ್ಲಿ ಪೊಂಗಲ್ ಗಟ್ಟಿ ಚಟ್ನಿ ಕೊಟ್ಟಿದ್ದಾರೆ. ಗಟ್ಟಿ ಚಟ್ನಿ ಇಲ್ಲ, ಬರೀ ಪೊಂಗಲ್ ಮಾತ್ರ ಕೊಟ್ಟಿದ್ದಾರೆ. ಗಟ್ಟಿ ಚಟ್ನಿ ನಾವು ಹೊರಗಿಂದ ತರ್ಬೇಕಂತೆ. ಫೀಲ್ ಮಾಡ್ಕೊಂಡ್ ತಿಂತಿದೀವಿ. ಅಷ್ಟೇ. ಪ್ರಸಾದ ಪೊಂಗಲ್ ಗಟ್ಟಿ ಚಟ್ನಿ ಸಖತ್ತಾಗಿದೆ. ಗಟ್ಟಿ ಚಟ್ನಿ ಇಲ್ಲ. ಗೋವಿಂದ, ವೆಂಕಟರಮಣ ಸ್ವಾಮಿ ಗೋವಿಂದ, ಕೈ ಮಾಡ. ಲಕ್ಷ್ಮೀ ರಂಗನಾಥ ಸ್ವಾಮಿ ಗೋವಿಂದ ಗೋವಿಂದ. ಬಂದಿದ್ದು ನಿಮಿಷಾಂಬ ಟೆಂಪಲ್ಗೆ.
ಅಲ್ಲಿಂದಾನೆ ಹತ್ರ 4 ಕಿಲೋಮೀಟರ್ ಇದೆ ಆಕ್ಚುಲಿ ಆನ್ ದ ವೇ ಟು ಮೈಸೂರೇ. ಎಲ್ಲ ನೋಡಿ ಇಲ್ಲಿ ನದಿ, ಕಾವೇರಿ ನದಿ ದಡದಲ್ಲಿ ಟೆಂಪಲ್ ಆಯ್ತಾ, ನಿಮಿಷಾಂಬ ಮಾತೆ ಟೆಂಪಲ್ ಇಲ್ಲಿದೆ. ಇಲ್ಲ ದೊಡ್ಡ ಮರ ಇದೆ, ವೆರಿ ನೈಸ್ ಟೆಂಪಲ್, ಶಕ್ತಿಯುತವಾದ ದೇವತೆ, ತುಂಬಾ ಚೆನ್ನಾಗಿದೆ ನೋಡಕ್ಕೆ. ನೆಕ್ಸ್ಟ್ ನಾವು ಹೊರಟಿದ್ದು ವೇಣುಗೋಪಾಲ ಸ್ವಾಮಿ ಟೆಂಪಲ್ ಕಡೆಗೆ. ತುಂಬ ಚೆನ್ನಾಗಿದೆ ನೋಡೋಕೆ ಮಾತ್ರ. ಸುಂದರವಾದ ದೇವಸ್ಥಾನ. ಓ ಮೈ ಗಾಡ್, ತುಂಬಾ ಚೆನ್ನಾಗಿದೆ ವೇಣುಗೋಪಾಲ ಸ್ವಾಮಿ ಟೆಂಪಲ್. ಮೈಸೂರಲ್ಲಿ, ಮೈಸೂರು ಡಿಸ್ಟಿಕ್, KRS ಕನ್ನಂಬಾಡಿ ಹತ್ರ ಇರೋದು. ಸಖತ್ತಾಗಿದೆ ಮಾತ್ರ. ಲಾಸ್ಟ್ ಟೈಮ್ ನಾನು ಮಿಸ್ ಆಗ್ಬಿಟ್ಟಿತ್ತು, ಈ ಟೈಮ್ ಬಂದಿದ್ದೀವಿ. ತುಂಬಾ ಚೆನ್ನಾಗಿದೆ. ನನ್ನ ಹಸ್ಬೆಂಡ್ ಮಿಸ್ ಮಾಡ್ಕೊಂತಿದ್ದೀನಿ ನಾನು ಈ ಪ್ಲೇಸ್ಗೆ, ಅವನ ಜೊತೆ ಬರ್ಬೇಕಾಗಿತ್ತು. ಬಟ್ ಇಟ್ ಈಸ್ ವೆರಿ 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 ನೈಸ್, ವೆರಿ ನೈಸ್, ಸೋ ಬ್ಯೂಟಿಫುಲ್. ಸುತ್ತ ನೀರಿದೆ ಆಲ್ಮೋಸ್ಟ್, ಅಂದ್ರೆ ಒಂದ್ ಸೈಡ್ ಏನೋ ಇಲ್ಲ, ಈ ಸೈಡ್ ಅಷ್ಟೇ. ಇದ್ರ ಸುತ್ತ ನೀರು, ಮತ್ತೆ ಮಧ್ಯ ಈ ಟೆಂಪಲ್ ಇದೆ. ವಾವ್. ಬಿಸಿಲಿದೆ, ಬಟ್ ಆದ್ರೂ ಸೌಂದರ್ಯ ಕೂಡ ಅಷ್ಟೇ ಸಾಕತ್ತಾಗಿದೆ ದೇವಸ್ಥಾನದ್ದು. ಆದ್ರೆ ಮುಂಜಾನೆ ಟೈಮು ಅಥವಾ ಈವ್ನಿಂಗ್ ಟೈಮ್ ಎಲ್ಲ ಬಂದ್ರೆ ಸನ್ಸೆಟ್ಟು ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಅವಾಗ ಬನ್ನಿ ಚೆನ್ನಾಗಿ. ಇವಾಗ ಸ್ವಲ್ಪ ಬಿಸಿಲಿದೆ, ಇದು ಮಧ್ಯಾಹ್ನ ಟೈಮು. ಆಕ್ಚುಲಿ ಸಖತ್ತಾಗಿದೆ ಮಾತ್ರ. ಎಲ್ಲ ಪ್ಲೇಸಸ್ಸು ನೋಡಿಕೊಂಡು ಫೈನಲ್ಲಿ ಮೈಸೂರು ಕಡೆಗೆ ಹೊರಟ್ವಿ. ತುಂಬ ಚೆನ್ನಾಗಿತ್ತು ನಮ್ಮ ಜರ್ನಿ ಎಲ್ಲ. ಬಟ್ ಮೇನ್ ಪ್ಲೇಸ್ ಬಿಟ್ಟು ಬೇರೆದೆಲ್ಲ ಸುತ್ತಾಡ್ದಂಗೆ ಆಯಿತು. ಮೈಸೂರು ಅಂದ್ರೇ ನಂಗೆ ಎಕ್ಸೈಟಿಂಗ್, ಬಿಕಾಸ್ ನಾನು ಹುಟ್ಟಿ ಬೆಳೆದಂಥ ಸ್ಥಳ ಅದು. ತುಂಬ ಖುಷಿ ಆಯಿತು. ಮತ್ತು ನಮ್ಮ ಮನೆಗೆ ಹೋದ್ವಿ. ಇದು ನಮ್ಮ ಮನೆ ಆಯಿತಾ. ಹಬ್ಬದ್ದು ಸ್ವಲ್ಪ ಕ್ಲೀನಾಗೆಲ್ಲ ಇಲ್ಲ. ಇದು ನಮ್ಮ ಮನೆ ದೇವರು. ಇಲ್ಲಿ ನಾವು ಪೂಜೆ ಎಲ್ಲ ಮಾಡ್ತೀವಿ. ಮತ್ತು ಆ ಕಡೆ ಎಲ್ಲ ಊಟ ಎಲ್ಲ ರೆಡಿಯಾಗಿದೆ. ನಮ್ಮಮ್ಮ ಎಲ್ಲ ಅಡುಗೆ ಮಾಡಿ ಎಲ್ಲ ರೆಡಿ ಮಾಡ್ತಾಯಿದ್ರು. ಎಗ್ಗೇನೋ ಬಾಯ್ಲಿಂಗಿಗೆ ಇಟ್ಟಿದ್ದಾರೆ, ಅಂದರೆ ಖಾಲಿಯಾಗಿತ್ತು ಅನಿಸುತ್ತೆ ಅದಕ್ಕೆ. ಸೊ ಈ ಕಡೆ ಎಲ್ಲ ಮಟನ್ ಎಲ್ಲ ರೆಡಿಯಾಗಿದೆ ಎಲ್ಲರಿಗೂ. ಆಲ್ರೆಡಿ ಅಂದರೆ ಎಷ್ಟೊಂದು ಜನ ತಿಂದು ಹೋಗಿದ್ದಾರೆ, ಬಟ್ ಸ್ಟಿಲ್ ಎಲ್ಲನೂ ಇನ್ನೂ ಸ್ವಲ್ಪ ಮಾಡ್ತಾ ಎಲ್ಲ ಇದ್ದಾರೆ. ಎಲ್ಲ ಮುಗಿಸ್ಕೊಂಡು ನಾವು ಊಟ ಎಲ್ಲ ಮುಗಿಸ್ಕೊಂಡು ಶಿವಮೊಗ್ಗ ಕಡೆಗೆ ಹೊಟ್ವಿ. ಎಲ್ಲನೂ ಮುಗಿಸ್ಕೊಂಡು ಹೋಗೋ ಅಷ್ಟರಲ್ಲಿ ಮಧ್ಯೆ ಐ ಥಿಂಕ್ 12 ಗಂಟೆ 1 ಗಂಟೆ ನಾವು ರೀಚ್ ಆಗಿದ್ದು ಶಿವಮೊಗ್ಗಗೆ. ಬಟ್ ನೈಟ್ ಹೊತ್ತು ಗಾಡಿ ಹೊಡಿಯೋದು ಅಂದರೆ ಕಷ್ಟನೇ, ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ, ಕೆಲಸ ಮತ್ತೆ ಬರಲೇಬೇಕು. ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.